ದಿ ಇಂಟರ್ನ್ಯಾಷನಲ್ ಆಫ್-ರೋಡ್ ಚಾಲೆಂಜ್ ಆಫ್ ಮಲೇಷ್ಯಾ ಈ ಬಾರಿಯೂ ಗೋವಾದಲ್ಲಿ ಏರ್ಪಡಿಸಿದ್ದ 11ನೇ ಎಡಿಷನ್ದ ರೈನ್ ಫಾರೆಸ್ಟ್ ಚಾಲೆಂಜ್ ಇಂಡಿಯಾ 2025ರಲ್ಲಿ ಅತ್ಯುತ್ತಮ ಸಾಧನೆ ತೋರುವ ಮೂಲಕ ಅಂಬತ್ತಿಯ ಉದ್ದಪ್ಪ ಚೇತನ್ ಚೆಂಗಪ್ಪ ಓವರಾಲ್ ಚಾಂಪಿಯನ್ ಆದರು. ಚಟ್ಟಳ್ಳಿಯ ಕೊಂಗೇಟಿರ ಬೋಪಯ್ಯ ಹಾಗೂ ಮಾಳೆಯಂಡ ಬೋಪಣ್ಣ ಜೋಡಿ ಸ್ಟಾಕ್ ಕ್ಯಾಟಗರಿಯಲ್ಲಿ ದ್ವಿತೀಯ, ಹಂಚೆಟ್ಟಿರ ಪ್ರಾರ್ಥನ್ ಚಿಟ್ಟಿಯಪ್ಪ ತೃತೀಯ ಹಾಗೂ ಡೀಸೆಲ್ ಕ್ಯಾಟಗರಿಯಲ್ಲಿ ಕಂಬೀರಂಡ ಮಯೂರ್ ಬೋಪಯ್ಯ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಈ ರೈನ್ ಫಾರೆಸ್ಟ್ ಚಾಲೆಂಜ್ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ನಡೆಯುವ ಗ್ಲೋಬಲ್ ಸರಣಿ ಈವೆಂಟ್ಗಳ ಭಾಗವಾಗಿದ್ದು ಅತ್ಯಂತ ಕಠಿಣಕರ, ಉದ್ದವಾದ, ದೊಡ್ಡ ಮತ್ತು ಪ್ರತಿಷ್ಠಿತ ಆಫ್-ರೋಡ್ ಚಾಲನಾ ಮೋಟಾರ್ ಸ್ಪೋರ್ಟ್ಸ್ನಲ್ಲಿ ಒಂದಾಗಿದೆ. ಇದರಲ್ಲಿ ಸ್ಪೆಷಲ್ ಸ್ಟೇಜಸ್ ಅಂತ ಕರೆಯಲ್ಪಡುವ ಬಹು ಆಫ್-ರೋಡ್ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಜಯಿಸಲು ಒಂದು ವಾರದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಲಾದ 4-ವೀಲ್ ಡ್ರೈವ್ ವಾಹನಗಳಲ್ಲಿ ಹಲವು ದೇಶಗಳ ಆಫ್-ರೋಡರ್ಗಳು ಪಾಲ್ಗೊಂಡಿದ್ದಾರೆ. ಮಾನ್ಸೂನ್ನಲ್ಲಿ ಗೋವಾದ ಒಳನಾಡಿನಲ್ಲಿ ನಡೆಸಲಾಗುವ ಅಪಾಯಕಾರಿ ಇಳಿಜಾರುಗಳು, ದಟ್ಟವಾದ ಕಾಡುಗಳು ಮತ್ತು ಆಳವಾದ ಮಣ್ಣಿನ ಇಳಿಜಾರಿನಂತೆ ಪ್ರಸ್ತುತಪಡಿಸಲಾಗಿದೆ. ಗೋವಾ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತ ಪ್ರೋತ್ಸಾಹದೊಂದಿಗೆ ಗೋವಾದಲ್ಲಿ ಪ್ರವಾಸೋದ್ಯಮಕ್ಕೆ ಕ್ಯಾಲೆಂಡರ್ ಈವೆಂಟ್ ಆಗಿ ಆಯೋಜನೆಗೊಂಡಿದೆ. 4x4 ಎಕ್ಸ್ಟ್ರೀಮ್, 4x4 ಮಾಡಿಫೈಡ್ ಹಾಗೂ 4x4 ಸ್ಟಾಕ್ ಕ್ಯಾಟಗರಿಯಾಗಿದ್ದು ಒಟ್ಟು 77 ತಂಡಗಳು ಪಾಲ್ಗೊಂಡಿದ್ದವು. ಎಕ್ಸ್ಟ್ರೀಮ್ ಕ್ಯಾಟಗರಿಯಲ್ಲಿ 26 ಹಂತಗಳಿದ್ದು ಅದರಲ್ಲಿ ಅರುಣಾಚಲ ಪ್ರದೇಶದ ಚೌ ಉಜ್ವಲ್ ನಮ್ಸುಮ್ ಹಾಗೂ ಉದ್ದಪಂಡ ಚೇತನ್ ಚೆಂಗಪ್ಪ ಜೋಡಿ ಓವರಾಲ್ನಲ್ಲಿ ಚಾಂಪಿಯನ್ ಆದರು. ಸ್ಟಾಕ್ ಕ್ಯಾಟಗರಿಯಲ್ಲಿ ಚಟ್ಟಳ್ಳಿಯ ಕೊಂಗೇಟಿರ ಬೋಪಯ್ಯ ಮತ್ತು ಮಾದಾಪುರದ ಮಾಳೆಯಂಡ ಬೋಪಣ್ಣ ಜೋಡಿ ದ್ವಿತೀಯ ಸ್ಥಾನ ಮತ್ತು ಕುಶಾಲನಗರದ ಹಂಚೆಟ್ಟಿರ ಪ್ರಾರ್ಥನ್ ಚಿಟ್ಟಿಯಪ್ಪ ತೃತೀಯ, ಡೀಸೆಲ್ ಕ್ಯಾಟಗರಿಯಲ್ಲಿ ಮೂರ್ನಾಡಿನ ಕಂಬೀರಂಡ ಮಯೂರ್ ಬೋಪಯ್ಯ ಜೋಡಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರ ಜೊತೆಗೆ ಕೊಡಗಿನಿಂದ ಸಿಬಿ ಪೋಲ್, ಉದ್ದಪಂಡ ತಿಮ್ಮಣ್ಣ, ಪುಚ್ಚಂಡ ಸುಜಿತ್ ಚೆಂಗಪ್ಪ, ಬಾಚಮಂಡ ಅಪ್ಪಣ್ಣ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಪುತ್ತರಿರ ಕರುಣ್ ಕಾಳಯ್ಯ. Siraj.